ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಬರುವಂಥ ಇನ್ನೊಂದು ಸ್ಕಾಲರ್ಶಿಪ್ ಅಂದರೆ ವಿದ್ಯಾಶ್ರೀ ಸ್ಕಾಲರ್ಶಿಪ್. ಇದು ಯಾವ ರೀತಿಯಲ್ಲಿ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಯಾವ ರೀತಿ ಎಷ್ಟು ಹಣ ಬರುತ್ತೆ ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಯಾರು ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್. ಮತ್ತು ಹಾಗಿದ್ರೆ ಬನ್ನಿ ಟಾಪಿಕ್ ಕಡೆಗೆ ಹೋಗೋಣ. ಮತ್ತು ಏನಪ್ಪ ಅಂತಂದರೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಇದು ಏನಿದೆಯಲ್ಲ, ಎಲ್ಲರೂ 5ನೇ ತರಗತಿಯಿಂದ ಮೇಲ್ಪಟ್ಟು ಡಿಗ್ರಿ, ಡಿಪ್ಲೊಮೊ, ಹೈಯರ್ ಎಜುಕೇಷನ್, PG ಎಲ್ಲ ಕೋರ್ಸ್ಗಳಿಗೂ ಅಪ್ಲೈ ಆಗುತ್ತೆ. ಇದನ್ನು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಏನಿದೆಯಲ್ಲ, ಹಾಸ್ಟೆಲ್ಗೆ ಅಪ್ಲೈ ಮಾಡಿರಬೇಕು. ಆ ಹಾಸ್ಟೆಲ್ಗೆ ಅಪ್ಲೈ ಮಾಡಿರುವಂಥದ್ದು ರಿಜೆಕ್ಟ್ ಆದರೆ ಮಾತ್ರ ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಇದು ಪ್ರತಿ ತಿಂಗಳು 1500 ರೂಪಾಯಿ ಅಂದರೆ 1500 ರೂಪಾಯಿ ಅಮೌಂಟ್ ಬರುತ್ತೆ. ಒಂದು ವರ್ಷಕ್ಕೆ 15,000 ವಿದ್ಯಾಶ್ರೀ ಅಮೌಂಟ್ ಬರುತ್ತೆ. ಮತ್ತು ಎಜುಕೇಷನ್ ಮೇಲೂ ಕೂಡ ವೇರಿಯೇಷನ್ ಡಿಪೆಂಡೆಂಟ್ ಇದೆ. ಹೈಯರ್ ಎಜುಕೇಷನ್ ಡಿಗ್ರಿ ಮುಗಿದವ್ರಿಗೆ ಮತ್ತು MCom, BA, BCom ಈ ರೀತಿ ಮಾಡೋರಿಗೆ ಅಮೌಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅಪ್ಡೇಟ್ ಮಾಡಬೇಕು. ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದರೆ ಈಗಾಗಲೇ ಎಲ್ಲರಿಗೂ ಅಮೌಂಟು ವಿದ್ಯಾಶ್ರೀ ಅಮೌಂಟು ಕ್ರೆಡಿಟ್ ಆಗಿದೆ. ಇದು ಒಂದು ರೀತಿ ಕೆಲವೊಂದು ತಿಂಗಳು 1500 ಬರುತ್ತೆ, ಇಲ್ಲಾಂದರೆ ವರ್ಷದ ಕೊನೆಯ ಹಂತದಲ್ಲಿ ಒಂದೇ ಬಾರಿಗೆ 15,000 ಹಾಕ್ತಾರೆ. ಈ ರೀತಿ ಪೇಮೆಂಟ್ DBT ಮೂಲಕ ಬರುವಂಥದ್ದಿದೆ. ಮತ್ತು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಏನಿದೆಯಲ್ಲ, ಇದು ಯಾರ್ಯಾರಿಗೆ ಬಂದಿಲ್ಲ ಅನ್ನೋರು ಇದೆಯಲ್ಲ, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರೋ ಈ ಜಿಲ್ಲೆಯಿಂದ ಮತ್ತು ಯಾವ ಕ್ಯಾಟಗರಿಯಿಂದ ಅಪ್ಲೈ ಮಾಡಿರ್ತೀರಲ್ಲ, ಯಾಕಂದರೆ ಹಾಸ್ಟೆಲ್ಗೆ ಅಪ್ಲೈ ಮಾಡಬೇಕಾದ್ರೆ OBC ಹಾಸ್ಟೆಲ್ ಇರುತ್ತೆ, SC ಹಾಸ್ಟೆಲ್ ಇದೆ, ಮೈನಾರಿಟಿ ಹಾಸ್ಟೆಲ್ ಇದೆ, ಅಲ್ಪಸಂಖ್ಯಾತರ ಹಾಸ್ಟೆಲ್ ಇದೆ, ಅಂಬೇಡ್ಕರ್ ಹಾಸ್ಟೆಲ್ ಇದೆ. ನೀವು ಯಾವ ಕ್ಯಾಟಗರಿಯಿಂದ ಯಾವ ಹಾಸ್ಟೆಲ್ಗೆ ಅಪ್ಲೈ ಮಾಡಿರ್ತೀರ ನೋಡಿ, ಅದರ ಡೀಟೇಲ್ಸ್ ಬಗ್ಗೆ ನೀವು ನನಗೆ ತಿಳಿಸ್ಕೊಟ್ರೆ ಕಮೆಂಟ್ ಬಾಕ್ಸಲ್ಲಿ ಮಾಡಿದರೆ ಅದ್ರ ಬಗ್ಗೆ ನಾನು ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ಬಟ್ ಬಂದಿರೋ ಅಪ್ಡೇಟ್ ಏನಪ್ಪ ಅಂದರೆ ಹೀಗೆ ಎಲ್ಲರಿಗೂ ಎಲ್ಲ ಕ್ಯಾಟಗರಿಯವ್ರಿಗೂ ಅಮೌಂಟು ಕ್ರೆಡಿಟ್ ಆಗಿದೆ ಇನ್ನೂ. ಬಟ್ ಅಂದರೆ 10 to 5% ಜನರಿಗೆ ಮಾತ್ರ ಕ್ರೆಡಿಟ್ ಆಗಿಲ್ಲ. ಅದು ಯಾವುದೇ ಕಾರಣ ಕ್ರೆಡಿಟ್ ಆಗಿಲ್ಲ ಅಂದರೆ ಅವರು ನೇರ ನಗದು ವರ್ಗಾವಣೆ ಅಂದರೆ DBT ಮೂಲಕನೇ ಪೇಮೆಂಟ್ ಆಗುತ್ತೆ. ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ನಿಮ್ಮ ಆ ತಿಂಗಳ ವಿದ್ಯಾಶ್ರೀ ಏನಿದೆಯಲ್ಲ, ಇದನ್ನು ಹೋಗಿ ಸ್ಟೇಟಸ್ ಹೋಗಿ ಚೆಕ್ ಮಾಡ್ಬೋದು. ಸ್ಟೇಟಸಲ್ಲಿ ಏನಾದರೂ DBT ಪುಷ್ಡ್ ಅಂತ ತೋರಿಸ್ತಾ ಇದ್ದರೆ ಜನವರಿ ತಿಂಗಳ 21ನೇ ತಾರೀಕು ಒಳಗಡೆನೆ ಬರುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಪೆಂಡಿಂಗ್ ಅಂತ ಏನಾದರೂ ಇದ್ದರೆ, ನಿಮ್ಮದು ಕೆಲವೊಂದು ಸಲ ಹಾಸ್ಟೆಲ್ ಅಪ್ಲೈ ಮಾಡಿರ್ತೀರಲ್ಲ, ಅದು ರಿಜೆಕ್ಟ್ ಆದಮೇಲೆ ಮತ್ತೆ ನೀವೇನಾದರೂ ಕೇಳಿಕೊಂಡು ಹಾಸ್ಟೆಲ್ ಅಪ್ಲೈ ಮಾಡಿರ್ತಾರೆ, ಮತ್ತು ಹಾಸ್ಟೆಲಲ್ಲಿ ತೊಗೊಂಡಿರ್ತಾರೆ, ಆ ಲಿಸ್ಟಲ್ಲಿ ಬಂದಿರುತ್ತೆ. ಬಂದಾಗ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ. ಅದಕ್ಕಾಗಿ ಹಾಸ್ಟೆಲು ನೀವು ಅಪ್ಲೈ ಮಾಡಿರಬೇಕು. ಅದು ರಿಜೆಕ್ಟ್ ಆಗಿದ್ದರೆ ಮಾತ್ರ ವಿದ್ಯಾಶ್ರೀ ಹಣ ಬರುತ್ತೆ. ಅಪ್ಲೈ ಮಾಡಿದ್ವಿ, ರಿಜೆಕ್ಟ್ ಆಗಿದೆ, ನಾನು ಮತ್ತೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ, ಬಂದಿಲ್ಲ ಅನ್ನೋರು ನೀವು ಯಾವ ಜಿಲ್ಲೆಯಿಂದ ಯಾವ ಕ್ಯಾಟಗರಿಯವರು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ಇದ್ರ ಬಗ್ಗೆ ನಾನು ಸೂಕ್ತ ಅಧಿಕಾರಿಗಳ ಜೊತೆ ಮಾತನಾಡಿ ಇದ್ರ ಬಗ್ಗೆ ಅಪ್ಡೇಟನ್ನು ತಿಳಿಸ್ತೀನಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.